ನಮಸ್ಕಾರ ಸ್ನೇಹಿತರೆ. ಪ್ರಸಿದ್ಧ ಕನ್ನಡ ಹಾಡು ಪಂಕಜದಲ್ಲಿ ನಟಿಸಿದ್ದ ನಟಿ ಶಿಫಾಲಿ ಜರಿವಾಲಾ ಅವರ ನಿಧನದ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲಿ ಹೃದಯಾಘಾತ ಎಂದು ಹೇಳಲಾಗಿದ್ದರೂ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಶಿಫಾಲಿ ಅವರು 42 ವರ್ಷ ವಯಸ್ಸಿನವರಾಗಿದ್ದು ಆರೋಗ್ಯವಾಗಿಯೇ ಇದ್ದರು ಎನ್ನಲಾಗಿದೆ. ಕನ್ನಡದಲ್ಲಿ ಪಂಕಜ ಹಾಡಿನಲ್ಲಿ ಭರ್ಜರಿಯಾಗಿ ಸ್ಟೆಪ್ ಹಾಕಿ ಎಲ್ಲರ ಗಮನ ಸೆಳೆದಿದ್ದ ನಟಿ ಶೆಫಾಲಿ ಜರ್ವಾಲಾ ಸಾವಿನ ವಿಚಾರವಾಗಿ ಶಾಕಿಂಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಆರಂಭದಲ್ಲಿ ಇದು ಹೃದಯಾಘಾತದಿಂದ ಆದ ಸಾವು ಎಂದು ಹೇಳಲಾಗಿತ್ತು. ಈಗ ಪೊಲೀಸರು ನಟಿಯ ನಿಧನದ ಬಗ್ಗೆ ಅನುಮಾನ ಹೊರಹಾಕಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದಲೇ ಅವರು ನಿಧನ ಹೊಂದಿದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಇದರಿಂದ ಅನುಮಾನ ಹೆಚ್ಚಾಗಿದೆ. ಶಿಫಾಲಿ ಜರಿವಾಲಾಗೆ ಈಗಿನ್ನು 42 ವರ್ಷ ವಯಸ್ಸು. ಅವರು ಮುಂಬೈನ ಅಂಧೇರಿಯಲ್ಲಿ ಪತಿ ಪರಾಗ್ ತ್ಯಾಗಿ ಜೊತೆ ವಾಸವಾಗಿದ್ರು. ಅವರು ಅಸ್ವಸ್ಥಗೊಂಡ ಕಾರಣ ಮಧ್ಯರಾತ್ರಿ ಮುಂಬೈನ ಬೆಲ್ಲೆವ್ಯೂ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಗೆ ಕರೆತರುವ ಮುನ್ನವೇ ನಟಿ ನಿಧನ ಹೊಂದಿದ್ದರು ಎನ್ನಲಾಗಿದೆ. ಆರಂಭದಲ್ಲಿ ಇದು ಹೃದಯಾಘಾತ ಎಂದು ಹೇಳಲಾಗಿತ್ತು, ಆದರೆ ಪೊಲೀಸರು ಇದನ್ನ ಅಲ್ಲಗೆಳೆದಿದ್ದಾರೆ. ನಟಿ ಆರೋಗ್ಯವಾಗಿಯೇ ಇದ್ದರು. ಅವರು ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದರು. ಆದಾಗ್ಯೂ ಅವರು ನಿಧನ ಹೊಂದಿದ್ದಾರೆ ಎಂದಾಗ ಸಹಜವಾಗಿಯೇ ಅನುಮಾನ ಹೆಚ್ಚಾಗುತ್ತೆ. ಈ ಕಾರಣದಿಂದ ಸದ್ಯ ಪೊಲೀಸರು ನಟಿಯ ಮನೆಯಲ್ಲಿ ಪರಿಶೀಲಿಸಿದ್ದಾರೆ. ಕೆಲವರನ್ನ ಕರೆದು ಹೇಳಿಕೆ ಕೂಡ ದಾಖಲಿಸಿಕೊಂಡಿದ್ದಾರೆ. ಶಿಫಾಲಿ ಶವ ಕೂಪರ್ ಆಸ್ಪತ್ರೆಯಲ್ಲಿದ್ದು ಅಲ್ಲಿಯೇ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಶೆಫಾಲಿ ಅವರು ಚಿತ್ರರಂಗದಲ್ಲಿ ಹೇಳುವಂತ ಹೆಸರು ಮಾಡಿದವರಲ್ಲ, ಆದರೆ ಹಾಡುಗಳೇ ಅವರ ಬದುಕನ್ನ ಬದಲಾಯಿಸಿತು. ಕಾಂಟಾಲಗ ಹಾಡು ಭರ್ಜರಿ ಹಿಟ್ ಆಯಿತು. ಈ ಹಾಡಿನ ಯಶಸ್ಸು ಅವರನ್ನ ಬೇರೆ ಹಂತಕ್ಕೆ ಕರೆದುಕೊಂಡು ಹೋಯಿತು. ಕನ್ನಡದ ಪಂಕಜ ಹಾಡಿನಲ್ಲಿ ಅವರು ಪುನೀತ್ ಜೊತೆ ಸ್ಟೆಪ್ ಹಾಕಿದ್ದರು. ಈಗ ಅವರು ನಿಧನ ಹೊಂದಿರೋ ವಿಚಾರ ಅನೇಕರಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಸ್ನೇಹಿತರೆ, ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.